ಪ್ಲೀಸ್ ಯೂಟ್ಯೂಬ್ ಚಾನಲ್ ಮಂಜುಳಾ ಪ್ಲೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಷ್ಟು ಬೇಕಂತ ಕೇಳಿ ಚಂದ ಬರೀ ಇವತ್ತಿನ ದಿನ ಏನೈತಿ ನೋಡ್ಕೊಂಬರೋಣ. ಇಷ್ಟು ರಾತ್ರಿ ಏನು ರೆಡಿಯಾಗಿ ನಿಂತಾಳಂತೇಳಿ ನಿಮ್ಗೆ ಗೆಸ್ ಮಾಡತ್ತಿರ್ಬೋದಲ್ಲ, ಗೆಸ್ ಮಾಡ್ಕೊತೀರಿ. ಗೊತ್ತಾಕಿತ್ತು ಬೆಳಗ್ತಾನೆ ಎಲ್ಲೋದೇನಂತೇಳಿ ನಾನು ಡೈರೆಕ್ಟ್ ನಿಮ್ಗೆ ಮಾರ್ನಿಂಗ್ ಹೇಳ್ತೀನಿ, ಗೆಸ್ ಮಾಡಿರಿ. ಒಟ್ಟು ಹೊಂಟೇನಿ ನಾನು, ಎಲ್ಲಿ ಹೊಂಟೇನಿ ಅಂತೇಳಿ ಗೆಸ್ ಮಾಡ್ತೀರಿ. ನಾವು ಹೊಂಟೇನಿ ಇಲ್ಲ ನನ್ನ ಜೊತೆ ಎಲ್ಲರೂ ಬರತ್ತಾರೋ ನೋಡ್ರಿ. ಮಮ್ಮಿ ಇನ್ನೂ ಊಟ ಮಾಡತ್ತಾರ. ಪಪ್ಪ ಐತಿ. ಟೈಮ್ ಎಷ್ಟಾಗೈತೆ ಅಂದ್ರೆ ಇವಾಗ 10:20 ಆಗೈತಿ. ಹೊಂಟೇವಿ. ಯಾರೇ ಹೊಂಟೇವಿ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ ಇನ್ನೊಂದು ಸ್ವಲ್ಪ ಹೊತ್ತದಾಗ. ಆಮೇಲೆ 11 ಗಂಟೆ ಬಿಡೋದೈತಿ ಮನೆ. 11 ಗಂಟೆಗೆ ಹೋಗ್ತೀನಿ. ಹೋಗೋಣ ಬರ್ರಿ ನೋಡೋಣಂತ ಎಲ್ಲೇನೈತಿ, ಹೆಂಗೆ ನೈಟ್ ಫುಲ್ ಇಲ್ಲ ಹೆಂಗಿರ್ತೈತೆ ಅಂತ ಹೇಳಿ ಎಲ್ಲ ತೋರಿಸ್ತಿರ್ತೀನಿ. ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ. ಒಂದು ಸೊಳ್ಳೆ ಸೆಕ್ಸಿದೆ, ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡೋಣಂತ ಹೋಗೋಣಂತ ನೋಡ್ಕೊತೀರಿ ಇನ್ನೂ ಏನೇನು ಆಕೈತೆ ಅಂತೇಳಿ ಮಾರ್ನಿಂಗ್ ಥರ. ನಿಮ್ಗೆ ಏನಾದರೂ ಫುಲ್ ಕ್ಯೂರಿಯಾಸಿಟಿ ಇರ್ಬೋದಲ್ಲ, ಯಾರ್ಯಾರು ಹೊಂಟಾರ ಇವ್ರು ಅಂತೇಳಿ. ನಾವು ಯಾರ್ಯಾರು ಹೋಗ್ತಿರ್ಬೋದು ಅಂತೇಳಿ ಕೆಳಗೆ ಬಡ ಕಮೆಂಟ್ ಮಾಡಿರಲ್ಲ. ನೋಡೋಣಂತ ಯಾರ್ಯಾರು ಹೋಗ್ತಿರ್ಬೋದು ನಾವು ಅಂತೇಳಿ. ಅದು ಒಬ್ಬಕ್ಕೆ ಹೋಗತ್ತೀನೋ ಇಲ್ಲ ನನ್ನ ಜೊತೆ ಯಾರು ಅದಾರು ನೋಡ್ಕೊತೀರಿ, ಗೊತ್ತಾಗ್ತೈತಿ. ನಮ್ಮ ಮನೆಯೊಳಗೆ ಇನ್ನೂ ರೆಡಿ ಯಾರೂ ಆಗಿಲ್ಲ. ಗೆಸ್ ಮಾಡ್ತೀರಿ ಯಾರು ಇರ್ಬೋದು ನನ್ನ ಜೊತೆ ಬರೋರು ಅಂತೇಳಿ, ಮನೆಯವರು ಅಥವಾ ಹೊರಗಿನವರು. ನೋಡೋಣ ಬರ್ರಿ, ನೋಡ್ಕೊತೀರಿ. ಯಾರಿಗಾರು ಗೆಸ್ ಆತಂದ್ರೆ ಜಲ್ದಿ ಕೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡೋಣಂತ ಯಾರು ಎಷ್ಟು ಗೆಸ್ ಮಾಡ್ತೀರಿ ಅಂತೇಳಿ. ಈ ಟೈಮ್ 11 ಗಂಟೆ ಆಗೈತಿ. ಹೋಗ್ಬೇಕು. ಏನೋ ಬರೋದೈತಿ, ಬಂದಿಲ್ಲ. ಎಲ್ಲ ಬಸ್ ಬರೋದೈತಿ. ಬಸ್ದಾಗ ಹೊಂಟೇವಿ. ಯಾರ್ಯಾರು ಹೊಂಟೇವಿ ಇನ್ನೂ ಕ್ಯೂರಿಯಾಸಿಟಿ ಐತಿಲ್ಲ, ವೆಯ್ಟ್ ಮಾಡ್ಕೊತೀವಿ. ಗೊತ್ತಾಕೈತಿ. ಟೈಮ್ 11:20 ಆಗೈತಿ ಬಸ್ ನಂದು. ಹೋಗೋದು ಎಲ್ಲಿ ಹೊಂಟೇವಿ ಅಂತೇಳಿ ವೆಯ್ಟ್ ಮಾಡ್ಕೊತೀರಿ. ಇನ್ನೂ ಯಾರಾದ್ರು ಆ್ಯಡ್ ಆಗ್ತಾರೆ ಅಂತೇಳಿ ನೋಡ್ಕೊತೀರಿ, ಗೊತ್ತಾಗ್ತೈತಿ ಅಂತ. ನೋಡಿ ಬರೀ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಹೋಗೋದು ತೋರಿಸ್ತೇವೆ. ಹೊಂಟೇವಿ ಬರೀ ಬ್ಯಾಗ್ ರೆಡಿ ಆದರೆ ಮಮ್ಮಿನೂ ಬರತ್ತಾರೆ. ಬರೀ ಮಮ್ಮಿನ ತೋರಿಸಿದ್ದೆ ನನ್ನ ಜೊತೆ. ಮಮ್ಮಿ ನಾನು ಇಬ್ಬರು ಹೊಂಟೇವಿ. ಹೋಗೋಣಂತೆ ಬರ್ರಿ, ನೋಡೋಣ ಯಾವ ಬಸ್ ಬಂದೈತಿ. ಇನ್ನೂ ಟೈಮ್ ಐತಿ. 11 ಆಗೈತಿ. ಅಲ್ಲಿ ಹೋಗೋ ಮಟ್ಟ 10 ನಿಮಿಷ ಬರೀ ಹೋಗೋಣ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡತ್ತೀವಿ. ನೈಟ್ ಎಷ್ಟಾಗೈತಿ ಯಾರೂ ಇಲ್ಲ. ಬರೀ ಮಮ್ಮಿ ಇದ್ದಾರೆ. ನಾನು ಬಸ್ ಸ್ಟ್ಯಾಂಡಿಗೆ ವೆಯ್ಟ್ ಮಾಡತ್ತೀವಿ. ಆಗೈತಿ ನೋಡ್ರಿ. ನೋಡೋಣ ಬರ್ರಿ, ಇನ್ನೇನು ಟೈಮ್ ಆಗೈತಿ, ಬರ್ಬೋದು. ಬಸ್ ಬಂತಂದ್ರೆ ಬಸ್ನಾಗ ಹತ್ತಿದ ಮ್ಯಾಗ ಸಿಗ್ತಾನೆ ಬರ್ರಿ. ನೋಡೋಣ, ಇನ್ನೂ ವೆಯ್ಟ್ ಮಾಡತ್ತೀವಿ. ಬಸ್ಸ ಬರತ್ತಿಲ್ಲ. ನೋಡಿ ನಮ್ಗೆ 11:25 ಆಯಿತು. ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟು ವೆಯ್ಟ್ ಮಾಡ್ತಾರಂತ ಬರ್ರಿ, ವೆಯ್ಟ್ ಮಾಡತ್ತೀವಿ. ಬರೀ ಬಸ್ ಬಂದು ನಾನು ಹೊಂಟೇವಿ. ಬರೀ ಹೊಂಟೇವಿ, ಹೋಗೋಣಂತ. ಇನ್ನೂ ಮಿಸ್ ಮಾಡ್ತೀರಿ ಎಲ್ಲಿ ಹೋಗ್ಬೋದು ಅಂತೇಳಿ ಹೇಳ್ತೀನಿ. ನಾನು ಬೆಳಗ್ಗೆ ಅಲ್ಲಿ ರೀಚ್ ಆಗಿ ತೋರಿಸ್ತೀನಿ. ಬ್ಯಾಗ್ ಇಟ್ಟಿದ್ದೀವಿ. ಬರೀ ಸರಿ ಚೆನ್ನಾಗಿ ಫೀಲ್ ಚಲೋ. ಮಮ್ಮಿಗೆ ಹೆಂಗಿದೆ ಕೇಳು. ಮಮ್ಮಿ ಹೆಂಗಿತ್ತು ಫೀಲ್? 12 ಆದ್ರೂ ಮಮ್ಮಿ ಅನ್ನಿ ಒಳಗಿಂದ ಈ ಬಟ್ಟೆ ಹೋಗಿಲ್ಲ ನೋಡಿ. ನಂದು ಅನ್ನಿ ಒಳಗೆ ಕಾಣೋದಿತ್ತು, ನಂದು ಇತ್ತು. ಈಗ ಹೋಗಿದ್ದೈತಿ ನಂಗೆ ಅನ್ಸೋದಿಲ್ಲ ಮಮ್ಮಿದು. ಹಾಂ ನಂಗೊಂಥರ ಈ ಬತ್ತಿ ಮೇಲೆ ಏನೋ ಒಂಥರ ಖುಷಿ. ಈ ಬತ್ತೆ ಹಚ್ಕೊಂಡ್ರೆ ಶಾಂತಿ ಇರ್ತೈತಿ. ಎಷ್ಟು ಖುಷಿ ಆಗತೈತಿ? ಖುಷಿ ಎಷ್ಟಾಗತೈತಿ? ಬರ್ರಿ, ನಿಮ್ಮ ಮಮ್ಮಿಗೂ ಆದಷ್ಟು ನೀವು ಟ್ರಿಪ್ ಕರ್ಕೊಂಡು ಟ್ರಿಪ್ ಮಾಡಿರಿ. ಅವ್ರಿಗೆ ಖುಷಿ ಇರ್ತಾರೆ, ನೀವು ಖುಷಿ ಆಗ್ತೀರಿ. ಎಲ್ಲಿ ಹೊಂಟೇವಿ ಕಾಯ್ತೀರಿ ಅಂತೇಳಿ ಎಲ್ಲ. ನಾವೆಲ್ಲ ಹೊಂಟೇವಿ ಕಾಯ್ತೀರಿ. ಎಲ್ಲ ನಾವೆಲ್ಲ ಹೊಂಟೇವಿ ಗೊತ್ತಾಗ್ತದೆ. ಕೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ನೋಡೋಣ, ಹೋಗೋಣ. ಏನೇನು ಆಗ್ತೈತಿ ತೋರಿಸ್ಕೊತಿದ್ದೇನೆ ಮಾರ್ನಿಂಗ್ ಹೇಳ್ಕೊತೀವಿ. ಬರೀ ನೈಟ್ ಟ್ರಾಫಿಕ್ಕಿಗೆ ನೈಟ್ ಇಷ್ಟು ಶಾಂತಿ ಇತ್ತು. ಹುಬ್ಳಿಗೆ ಬೆಳಗ್ಗೆ ಇಷ್ಟು ಟ್ರಾಫಿಕ್ ಇರ್ತಿದ್ದಾನೆ, ಎಷ್ಟು ಇರಿಟೇಟ್, ಎಷ್ಟು ಧೂಳ. ಅಪ್ಪ ತೋರಿಸ್ತೀನಿ ನೋಡಿ, ಫುಲ್ಲು ಶಾಂತಿ ಇತ್ತು ನೋಡಿ. ಚೆನ್ನಮ್ಮ ಸರ್ಕಲ್ ಎಷ್ಟು ಫುಲ್ಲು ಖಾಲಿ. ಬೆಳಗ್ಗೆ ಫುಲ್ಲು ರಶ್, ಧೂಳ ಇರ್ತಿತ್ತು. ಒಂದು ಟ್ರಾಫಿಕ್ ಇಲ್ಲ, ಒಂದು ಜಾಸ್ತಿ ಗಾಡಿ ಇಲ್ಲ. ಫುಲ್ಲು ಶಾಂತಿ. ಹಿಂಗಾಗ್ಬಿಟ್ಟೈತೆ ನೋಡ್ರಿ ಹುಬ್ಳಿ ಅನ್ನೋದು. ಅಪ್ಪ ಆದರೂ ಜನ ಅದಾರ ನೋಡ್ರಿ. ದೂರ ಊರಿಂದಿಲ್ಲ ಬರೋರು. ಬರೀ ಬಂತ ಬಸ್ ಸ್ಟಾಪ್ ತೋರಿಸ್ತೀನಿ. VRLಗೂ ಆಮೇಲೆ ಗಣೇಶ್ ಟ್ರಾವೆಲ್ಸ್ ಕಂಪೇರ್ ಮಾಡಿದರೆ VRL ಬೆಸ್ಟ್ ಐತಿ. ನಾವು ಹೋಗಿದ್ದ ಪ್ರಕಾರ ನನಗೆ 2 ಸೈಡ್ ನೋಡಿ ಬಂದೀನಿ. ಫುಲ್ ಸ್ಪೇಸಿಯಸ್ ಐತಿ. ಆಮೇಲೆ ಮಲ್ಕೊಳಕ್ಕೆ ಚಲೋ ಜಾಗ ಐತಿ.
ಬೋತ್ ಆರ್ ಸೇಮ್. ಬರೀ ಅಲ್ಲಿ ಅದ್ರಾಗಂದ್ರೆ ಫುಲ್ ಹತ್ತಿಗೆ ಆಗ್ದಂಗೆ ಆಕೈತಿ. ಇಷ್ಟು ಸ್ಪೇಸ್ ಇರೋದಿನೇ ಇಲ್ಲ ನೋಡ್ರಿ, ಫುಲ್ ಸ್ಪೇಸ್ ಐತಿ, ಚಲೋ ಐತಿ. ಬರೀ ನಿಮ್ಗೆ ನೀವು ಯಾರ್ಯಾರಿಗೆ ಟ್ರಾವೆಲ್ ಮಾಡಿರಿ ಅಂತ ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬರೀ ಹೋಗೋಣ ಅಂತ ಹೊಂಟೇವಿ. ನಿಮ್ಗೆ ನಡಕ್ಕೆಲ್ಲರೂ ಸ್ಟಾಪ್ ಆದರೂ ಸಿಗ್ತೇನೆ, ಇಲ್ಲ ಸೀದಾ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಸಿಗ್ತೇನೆ ಅಂತ. ಬರ್ರಿ, ಬಾಯ್, ಗುಡ್ ನೈಟ್. ಬರ್ರಿ ಹೋಗೋಣ ಅಂತ ಬರೋಣ. ಮಮ್ಮಿ ಹೇಳಿದ್ಲಿ ರೀ, ಯಾವಾಗಂದ್ರೆ ಒಂದು 2 years ಬ್ಯಾಕ್ ಬಂದಿದ್ವಿ ನಾವು, ನಮ್ಮ ಅಂಜೂನ್ ಬಿಡಕ್ಕೆ ಬಂದಿದ್ವಿ. ಅವಾಗ ಹೇಳಿದ್ಲು ನಾವು ಒಂದು ಸಾರಿ ಯಾರು ಬಸ್ಸಿಗೆ ಹೋಗೋಣ ಅಂತೇಳಿ. ಅದು ಇವಾಗ ನಮ್ಮ ಮಮ್ಮಿದು ಆಸೆ ಫುಲ್ಫಿಲ್ ಆಯ್ತು ನೋಡ್ರಿ. ಹೆಂಗೆ ಅನ್ಸಾದಿತ್ತು ಮಮ್ಮಿ? ಹೆಂಗೈತಿ ಫೀಲ್? ಅವು ವಾಸ್ತ ಜೋಶ್ ಬರೀ ಹೋಗೋಣ ಅಂತ. ಬಸ್ ಸ್ಟಾರ್ಟ್ ಆದಂದ್ರೆ ಹೋಗೋಣ ಅಂತ. ನಿಂತಿರೋಣ ನಿಂತ ಮಾಡ್ಕೊತೇನೆ. ಇಲ್ಲಾಂದ್ರೆ ಎಲ್ಲಿ ನೆಕ್ಸ್ಟ್ ಸ್ಟಾಪ್ ಹಾಕೈತಿ ಮತ್ತು ಅಲ್ಲಿ ಸ್ಟಾಪ್ ಮಾಡ್ತೇನೆ. ಬಿಟ್ಟಿದ್ದೆ ನಾನು ಏನು ಮಾಡ್ತೇನೆ ಅಂತಂದರೆ, ಈ ಸ್ಪೇಸ್ ಎಲ್ಲ ಇದನ್ನ ಟೂರ್ ಮಾಡ್ತೇನೆ ಬರ್ರಿ. ಈ ಟೂರ್ ಕೊಡ್ತೇನೆ ಬರ್ರಿ ನೋಡ್ರಿ. ಅಲ್ಲಿಂದ ಇವಾಗ ಕ್ಲಿಯರ್ ಕಾಣತ್ತಿಲ್ಲ, ಮಾರ್ನಿಂಗ್ ಬರ್ತೀನಿ. ಬರೀ ಬಸ್ ಸ್ಟಾರ್ಟ್ ಆಗೈತಿ. ಮಲ್ಕೋಣ ಮಲ್ಕೊತೇನೆ. ನಂಗೆ ರೋಡ್ ನೋಡ್ಕೊಂಡು ಕೊಂಡೋದು ಇಷ್ಟ. ಫುಲ್ ಗಾಳಿ ಐತಿ, ಚಲೋ ಸಾಧ್ಯೈತಿ. ಮಲ್ಕೊಳಕ್ಕೆ ಇಷ್ಟ ಆಗ್ತಿಲ್ಲ. ಕಮ್ಮಿ ಮಲ್ಕೊಂಡಾರ ನಂಗೂ ಮಲ್ಕೊಳ್ಳೋ ಥರ ಮಲ್ಕೊಳ್ಳೋದು ಇಷ್ಟ ಇಲ್ಲ. ನಿಮ್ಗೆ ಹೇಳ್ರಿ, ನಿಮ್ಗೆ ನೈಟ್ ಟ್ರಾವೆಲ್ ಮಾಡೋದು ಇಷ್ಟನಾ ಮಾರ್ನಿಂಗ್ ಮಾಡೋದು? ನಂಗೆ ಮಾತ್ರ ನೈಟ್ ಟ್ರಾವೆಲ್ ಮಾಡೋದು ಭಾಳ ಇಷ್ಟ. ಬರೀ ಹೋಗೋಣಂತೆ, ನೆಕ್ಸ್ಟ್ ಸ್ಟಾಪ್ ಸಿಗ್ತೇನೆ ಅಂತ. ಬಾಯ್ ಬಾಯ್. ಟೈಮ್ ಎಷ್ಟು 4:15 ಆಗೈತಿ. ಇದು ಯಾವ ಟೋಲ್ ಅಂತೇಳಿ ಗೊತ್ತಿದ್ರು ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ನನ್ನ ಫೇವ್ರೇಟ್ ಟೋಲ್ ಇದು. ಬರೀ ಟೋಲ್ ಬಸ್ ಹತ್ತಿದ್ವಿ. ಬಸ್ ಯಾವ ಟೋಲ್? ಸ್ಟಾಪ್ 3 hours later. ಬಸ್ ಒಳಗಡೆ ಎಷ್ಟು ಮಸ್ತ್ ಐತಿ ಕ್ಲೈಮೇಟ್. ಧಾರವಾಡ ಟ್ರೆಕ್ ಮಾಡೋಕ್ಕೆ ಎಷ್ಟು ಮಜಾ ಇರ್ಬೋದು. ಬರ್ರಿ ಹೋಗೋಣಂತ. ಹೋಗಿ ಬಸ್ ಇಳಿದ್ಮೇಲೆ ಸಿಗ್ತಿರತ್ತೆ. ಬರ್ರಿ ನೋಡ್ರಿ, ನೀವು ನೇಚರ್ ಎಂಜಾಯ್ ಮಾಡ್ಕೊರಿ ನಿಮ್ಮ ಜೊತೆ. ಎಲ್ಲ ಕೋಲ್ಡ್ ಐತಿ. ಡೆಸ್ಟಿನೇಷನ್ ಬಂದ ಬಸ್ ಬಟ್ಟೆ ಅದಕ್ಕೆ ನಿಮ್ಗೆ ಹೇಳಿದ್ರೆ ನೈಟ್ ನಾನು ಬಸ್ಸಿಂದ ಟೂರ್ ಕೊಡ್ತೀನಿ. ಇದೆಯಲ್ಲ ಆ ಸ್ಪೇಸಿಂದ ಟೂರ್ ಕೊಡ್ತೀನಿ ಅಂತೇಳಿ. ಬರೀ ಫುಲ್ಲು ಕರ್ವ್ ಅದಾವ. ಹಿಂಗೆ ಆಗುತ್ತೆ ನೋಡ್ರಿ. ಇಲ್ಲೊಂದು ಸ್ಪೇಸ್ ಕೊಟ್ಟಾರೆ. ಇಲ್ಲಿ ಬ್ಯಾಗ್ ಇಟ್ಟೇವೆ ನಾವು, 2 ಬ್ಯಾಗ್. ಆಮೇಲೆ ಇಲ್ಲಿ 2 ಸೀಟು, ಇಲ್ಲಿ 2 ಚಾರ್ಜರ್ ಹಾಕ್ಕೊಳಕ್ಕೆ. ಫುಲ್ ದೊಡ್ಡದೈತ್ರಿ ಜಾಗ, ಸ್ಪೇಸಿಯಸ್ ಐತಿ ಅಷ್ಟೇ. ಆಮೇಲೆ ಇದು ಹಿಂಗೆ ಕೊಂಚ ನೋಡೋಕೆ ವಿಂಡೋ. ಇದು ನೋಡೋದ್ರೊಳಗೆ ನೇಚರ್ ಎಷ್ಟು ಮಸ್ತ್ ಐತೆ ಹೇಳ್ರಿ. ನೋಡೋದಂದ್ರೆ ಇಷ್ಟೊತ್ತು ನೈಟ್ ಮಾಡಿದೆವಲ್ಲ ನೋಡಿ ಹೋಗೋಣಂತ. ಎಲ್ಲಿ ಹೋಗಿ ಅಂತೇಳಿ ನೋಡ್ಕೊಂತೀರಿ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಫುಲ್ ಊಟ ಮುಗಿತಂತ. ಏನೋ ಒಂದು ರೀಸನ್ ಬಂದೀನಿ ನೋಡೋಣ. ಬರೀ ಹೋಗೋಣಂತ ಇಲ್ಲಂತೇಳಿ ಎಲ್ಲ ತೋರಿಸ್ತೀನಿ. ಇಷ್ಟಂತೂ ಆಗೈತಿ. ಬರೀ ನೋಡ್ರಿ ಹಿಂಗೆ ಕರ್ಕರ್ ಅದಾವ. ಬರೀ ಹೋಗೋಣಂತ. ನಿಮ್ಗೆ ಬಸ್ ಇಳಿದ್ಮೇಲೆ ಸಿಗ್ತೀನಿ ಅಂತ ವೆಯ್ಟ್ ಮಾಡ್ತೀನಿ. ಇವಾಗ ಗೆಸ್ ಮಾಡಿರಿ ಎಲ್ಲಿ ಬಂದಿರ್ಬೋದು ಅಂತೇಳಿ. ನಾ ಹೇಳೋ ಮಟ್ಟ ವೆಯ್ಟ್ ಮಾಡೋಕ್ಕಾಗ್ಲಿಕ್ಕಂದ್ರೆ ಗೆಸ್ ಮಾಡಿರಿ. ಹಿಂಗೆ ಇಷ್ಟರೊಳಗೆ ಏನೋ ಕ್ಲೂ ಐತಿ. ಬರ್ರಿ ಗೆಸ್ ಮಾಡಿರಿ. ಬಸ್ ಇಳಿದ್ವಿ ಸಿಗ್ತೇನೆ ಅಂತ. ಬಂತು ಸರಿ, ಬಂದ್ವಿ. ಇದ ಬಸ್ಸಿಗೆ ಬಂದ್ವಿ ನೋಡ್ರಿ. ಬರೀ ಹೋಗೋಣಂತೆ. ನೆಕ್ಸ್ಟ್ ಏನಂತೆ ನಮ್ಮ
ಸೇಫಾಗಿ ಕರ್ಕೊಂಬಂತು ನೋಡ್ರಿ ಬಸ್. ಬರೀ ನೆಕ್ಸ್ಟ್ ನೋಡೋದು ಬರೀ ಬಂದ್ವಿ ನಾವು. ಫುಲ್ ರಶ್ ಐತಿ. ಗೊತ್ತಲ್ಲ ಎಲ್ಲಿ ಬಂದ್ವಿ ಅಂತೇಳಿ ಬರೀ ಧರ್ಮಸ್ಥಳಕ್ಕೆ ಬಂದ್ವಿ ನಾವು. ಅಲ್ಲಿ ಬೆಟ್ಟ ಬಂದಿದ್ದು ಅದ್ರ ಸಂಬಂಧ ಬಂದೇವಿ. ಅದು ಒಂದು ಖಾಲಿ ಇರ್ತೈತೆ ಅಂದ್ಕೊಂಡು ಇಷ್ಟು ರಶ್ ಐತಿ. ಬರೀ ರೂಮ್ ಬರೀ ಎನಿ ಟೈಮ್ ಬರೀ ಇಷ್ಟು ಗದ್ದಲ ಇರ್ತೈತೆ ನೋಡ್ರಿ. ಮಳೆಗಾಲ ಸ್ಟಾರ್ಟ್ ಆಗೈತಿ, ಖಾಲಿ ಇರ್ತೈತೆ ಅಂತೇಳಿ ಬಂದ್ರೆ ಇವಾಗೂ ಇಷ್ಟು ರಶ್. ಅದೇನೋ ಆಗತೈತಿ ಅಲ್ಲಿ, ದೇವ್ರದ್ದು ಏನೋ ಆಗತೈತಿ ರೀ. ಬರೀ ರೂಮ್ ನೋಡಕ್ಕೆ ಹೊಂಟೇವಿ. ರೂಮ್ ತಗೊಂಡು ಸಿಗತ್ತಿಲ್ಲ, ಫುಲ್ ಖಾಲಿ ಇದಾವೆ. ಬಟ್ ಅವರು 11 ಗಂಟೆ ತನಕ ಕೊಡೋಂಗಿಲ್ಲ ಅಂತ ನಾವು ಮಠ ಕೊಟ್ಟರು. ಬೆಳಗ್ಗೆ 6 ಗಂಟೆ ತನಕ ಅಷ್ಟೇ ಕೊಡ್ತಾರೆ ಲಾಸ್ಟ್. ನಾವು ಬಂದಿರೋದು 8 ಗಂಟೆಯಲ್ಲಿ. ರೂಮ್ಸ್ ಇಲ್ಲ, 11 ಗಂಟೆ ಇರ್ತೀವಿ. ಕಾಲೇಜ್ಗೆ ಹೋಗ್ಬೇಕು ಅಂದ್ರ ಕಡೆ ನೋಡೋಣ ಅಂತ ಬರೀ ವೆಯ್ಟ್ ಮಾಡತ್ತೀವಿ. ಈಗ ಫ್ರೆಶ್ ಅಪ್ ಆದ ಸ್ವಲ್ಪ ನಾಷ್ಟ ಮಾಡ್ಕೊಂಡು ರೂಮ್ ಖಾಲಿ ಆದರೆ ನೋಡೋಣ ತೊಗೊಂಡು ಫ್ರೆಶ್ ಅಪ್ ಆಗಿ ಒಂದು ಕಡೆ ಹೋಗೋಣ ಬರೀ ನೋಡೋದು. ಚಾಕು ಏನು ಮಾಡ್ಕೊಂಡು ತೋರಿಸ್ಬೇಕು ನಿಂತೀನಿ. ಧರ್ಮಸ್ಥಳಕ್ಕೆ ಬರೋದ್ರಿಂದ 10 ಗಂಟೆ ಮೇಲೆ ಬರೀಲ್ಲ, 6 ಗಂಟೆ ಒಳಗೆ ಬರೀ. ಇಲ್ಲಿ 8 ಗಂಟೆಯಿಂದ 10 ಗಂಟೆ ಒಳಗೆ ಯಾರು ಬರೋಕೆ ಹೋಗ್ಬೇಕು. ಬಂದರೆ ನಮ್ಮ ಗತಿ ಕ್ಲೋಸ್ ಆಗ್ತೈತಿ, ಸುಮ್ಮನೆ ಮೂಡ್ ಆಫ್ ಆಗ್ತೈತಿ. ಅದಕ್ಕೆ ಬರೋಕೆ ಹೋಗ್ಬೇಡ್ರಿ. ಬಿಸಿಲೆಲ್ಲ ಓಕೆ ನಾವು ಕುಂತ್ಕೊಂಡೇವಿ, ಬಟ್ ಬಿಸಿಲು ಟೈಮ್ದಾಗ ಆಗೋದಿಲ್ಲ. ಅದ್ರ ಸಂಬಂಧ 6 ಗಂಟೆ ಬಂದರೆ 6 ಗಂಟೆ ಒಳಗೆ ಬಂದರೆ ರೂಮ್ ಸಿಗ್ತಾವೆ. ಇಲ್ಲ 10 ಗಂಟೆ ಮೇಲೆ ಬಂದರೆ ರೂಮ್ ಸಿಗ್ತಾವೆ. ಬರೀ ಇನ್ನೊಂದು ಸ್ವಲ್ಪ ಟೈಮ್ ಇಷ್ಟ ಆಗಿತ್ತು ಅಂತ 9:40 ಆಗೈತಿ. ನೋಡ್ತೀವಿ ಬರ್ರಿ. ಅದು ಸ್ನಾನ ಮಾಡೋಕ್ಕೆ ಮಾಡ್ಕೊಂಡು ನಾನು ನೋಡ್ತೀನಿ ರೂಮ್ ಸಿಕ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಮಮ್ಮಿ ಜಳಕ ಮಾಡಿ ಬಂದೆ. ಆದರೂ ರೂಮ್ ಸಿಗತ್ತಿಲ್ಲ. 10:30 ಅಂತ ನೋಡಿ ಪಾಪ ಎಷ್ಟನ್ನ ಕಾಯ್ತಾರೆ. ಬಂದ್ಲ ನಾಷ್ಟ ಇಲ್ಲ ಇನ್ನೂ ಜ್ಯೂಸ್ ನಾಷ್ಟ ಮಾಡ್ಕೊಂಡ್ರೆ